ಪಹಲ್ಗಾಮ್ ಒಂದೇ ದಾಳಿಗೆ ಪ್ರತಿಕಾರ ಅಲ್ಲ, ಇದು ಒಂದೇ ಏಟಿಗೆ 3 ಪ್ರತಿಕಾರವನ್ನು ತೀರಿಸಿಕೊಂಡಿರೋದು ಭಾರತ. ಹೇಗೆ, ಯಾವ ರೀತಿಯಾಗಿ ಅಂತಂದರೆ ಇನ್ ಡೀಟೇಲ್ ಆಗಿ ಈ ಸುದ್ದಿಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನೆಲ್ಲ ಆಗ್ತಾ ಇದೆ, ಯಾವ ಬೆಳವಣಿಗೆ ಆಗಿದೆ. ಒಂದು ಕಡೆಗೆ ದೇಶ ಮಾಕ್ ಡ್ರಿಲ್ ಅನ್ನು ಮಾಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಾಕ್ ಡ್ರಿಲ್ ಆರಂಭವಾಗಿದ್ದ ಮುಂಚಿತವಾಗಿಯೇ ಕೊಟ್ಟು ಬಂದಿದ್ದಾರೆ ನಮ್ಮ ಸೇನೆ. ಭೂಸೇನೆ, ವಾಯುಸೇನೆ ಸೇರ್ಕೊಂಡು ಮಾಡಿರುವಂಥ ಆಪರೇಷನ್ ಸಿಂಧೂರ. ಪಾಕ್ ಉಗ್ರ ನೆಲೆಗಳ ಮೇಲೆ ಮಿಡ್ ನೈಟ್ ಆಪರೇಷನ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಯನ್ನ ಭೇಟಿ ಆಗ್ತಾರೆ ಪ್ರಧಾನಿ ಮೋದಿ ಅವರು. ಒಂದು ಫಾರ್ಮ್ಯಾಲಿಟಿ, ಹೋಗಿ ಅವ್ರಿಗೆ ಹೇಳಬೇಕು, ಮಾಹಿತಿಯನ್ನು ಕೊಡಬೇಕು. ಕಾರಣ 3 ಸೇನೆಯ ಮುಖ್ಯಸ್ಥರಾಗಿರುವಂಥದ್ದು ರಾಷ್ಟ್ರಪತಿಗಳಿರ್ತಾರೆ. ಸಂಪುಟ ಸಭೆ ಬಳಿಕ ರಾಷ್ಟ್ರಪತಿಗಳಿಗೆ ಪ್ರಧಾನಿ ಮಾಹಿತಿ. ಪಾಕ್ ಉಗ್ರ ನೆಲೆಗಳ ಮೇಲೆ ಮಿಡ್ ನೈಟ್ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ನಿನ್ನೆ ರಾತ್ರಿ ಎಲ್ಲರೂ ಕೂಡ ಚಿರನಿದ್ರೆಗೆ ಜಾರಿದಂತ ಸಂದರ್ಭದಲ್ಲಿ ನಮ್ಮ ಭೂಸೇನೆ, ವಾಯುಸೇನೆಯ ಕೆಲ ಅಧಿಕಾರಿಗಳು ಅದ್ಭುತವಾದಂತ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದ್ದಾರೆ. ಒಂದೇ ಕಲ್ಲಿಗೆ 3 ಹಕ್ಕಿ ಹೊಡೆಯೋದು ಅಂತಾರಲ್ಲ, ಹಾಗೆ ಇಲ್ಲೂ ಕೂಡ ಒಂದೇ ದಾಳಿ 3 ಪ್ರತಿಕಾರವನ್ನ ತೀರಿಸಿಕೊಂಡಿರೋದು. ಒಂದೇ ದಾಳಿಯಲ್ಲಿ 3 ಪ್ರತಿಕಾರವನ್ನ. ಇದು ಸ್ಯಾಂಪಲ್ ಅಷ್ಟೇನಾ? ಮುಂದೆ ಇನ್ನೂ ಕೂಡ ಮಾರಿ ಹಬ್ಬ ಇದೆಯಾ? ಮಾರಿ ಹಬ್ಬ ಅಂತ ಯಾಕೆ ಅನ್ನೋದು, ಅಲ್ಲಿ ಮಾರಿ ಹಬ್ಬವನ್ನ ಮಾಡ್ತೀವಿ ನಾವು, ಅದಲ್ಲ, ಅದು ಬೇರೆ. ಅದು ಅಲ್ಲಿ ಅದನ್ನ ಬೇರೆ ರೀತಿಯೆಲ್ಲ ವ್ಯಾಖ್ಯಾನ ಮಾಡಬೇಕು. ಅಮಿತ್ ಶಾ, ರಾಜನಾಥ್ ಸಿಂಗ್, ಸೇನಾ ಮುಖ್ಯಸ್ಥರ ಜೊತೆಗೆ ಮೋದಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಮೋದಿ ಸಭೆಯಲ್ಲಿ ಚರ್ಚೆಯನ್ನ ನಡೆಸ್ತಾ ಇರೋದು. ಸಂಪುಟ ಸಚಿವರಿಗೆ ಮಾಹಿತಿಯನ್ನ ಪ್ರಧಾನಿ ಮೋದಿ ಅವರು ಕೊಡ್ತಾರೆ. ಸೊ ಇದು ಸ್ಯಾಂಪಲ್ ಅಷ್ಟೇನ ಆಗಿದ್ದಾಗ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಒಂದು ಮಾತನ್ನ ಆಡಿದ್ದಾರೆ. ಅದೇನು ಅಂತಂದ್ರೆ, ಹುಡುಕಿ ಹೊಡಿತೀವಿ, ಅವರ ಜಾಗಗಳು ಇರುವವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ದೆನ್ ಈ ಫೈಟ್ ಏನಿದೆ ಇದು ಮುಂದುವರಿಯುತ್ತೆ, ಮುಂದುವರಿಬೇಕು. ಆಕ್ಚುಲಿ ಪ್ರತಿ 6 ತಿಂಗಳೊಳಗೆ ಒಂದ್ಸಲ ಈ ಸಲ ಆಪರೇಷನ್ ಅನ್ನ ಮಾಡಬೇಕು. ಕಳೆದ ಬಾರಿ ಆದಂಥ ಸಂದರ್ಭದಲ್ಲಿ, ಏರ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಿ ಬಾಲಾಕೋಟ್ ಮೇಲೆ, ಆಗ ಸಾಕ್ಷಿಗಳನ್ನು ನಮ್ಮದೇ ದೇಶದಲ್ಲಿರುವಂತಹ ತುಕಡೆ ಕರೆಂಗೆ ಗ್ಯಾಂಗ್ನವ್ರು ಕೇಳಿದ್ರು. ಇವತ್ತು ನಿಮಗೇನು ಕೇಳಕ್ಕೆ ಬಿಟ್ಟಿಲ್ಲ, ಎಲ್ಲ ಸಾಕ್ಷಿಗಳನ್ನು ಕೊಟ್ಟೇ ನಿಲ್ಲಿಸ್ಬಿಟ್ಟಿದ್ದೀವಿ. ನನ್ನ ಸಹೋದ್ಯೋಗಿ ಈಗ ದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಾಗ್ತಾ ಇದೆ ದೆಹಲಿಯಲ್ಲಿ? ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇದೆ ಶಬೀರ್? ಅರುಣ್, ಇಲ್ಲಿ ಸದ್ಯಕ್ಕೆ ಹೈ ವೋಲ್ಟೇಜ್ ಸಭೆಗಳಾಗ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಮಹತ್ವದ ಸಭೆಗಳು ಕೂಡ ನಡೀತಾ ಇದ್ದಾವೆ. ಕೇಂದ್ರ ಕ್ಯಾಬಿನೆಟ್ ಸಭೆ ಆದ ಬಳಿಕ ಪ್ರತ್ಯೇಕವಾಗಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಒಂದು ದಾಳಿಯ ಬಳಿಕ ನಡೀತಿರುವಂತಹ ಬೆಳವಣಿಗೆಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಒಂದು, ಈ ದಾಳಿಯನ್ನ ಜಾಗತಿಕವಾಗಿ ಹೇಗೆ ನೋಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಬೇರೆ ಬೇರೆ ದೇಶಗಳು ಹೇಗೆ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾವೆ, ಬೆಂಬಲವನ್ನು ಕೊಡ್ತಾ ಇದ್ದಾವೆ ಅಥವಾ ವಿರೋಧವನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇರುವಂಥದ್ದು. ಚೀನಾ ಒಂದನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ದೇಶಗಳು ಕೂಡ ಭಾರತ ಭಯೋತ್ಪಾದನಾ ವಿರುದ್ಧವಾಗಿ ತೆಗೆದುಕೊಂಡಿರುವಂತಹ ಏನು ಕ್ರಮಕ್ಕೆ ಈಗ ತೀವ್ರವಾದಂತಹ ಶ್ಲಾಘನೆ ವ್ಯಕ್ತ ಆಗ್ತಾ ಇರುವಂಥದ್ದು, ಬೆಂಬಲವು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿ ಈಗ ಪಾಕಿಸ್ತಾನ ಮತ್ತೆ ಮರುದಾಳಿಯನ್ನು ಮಾಡುವಂತ ಸಾಧ್ಯತೆಗಳಿದಾವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಶೀಲನೆಗಳು ಕೂಡ ಆಗ್ತಾ ಇದಾವೆ. ಹೀಗಾಗಿ ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ಕಟ್ಟೆಚ್ಚರ ವಹಿಸುವಂತ ಕೆಲಸಗಳಾಗ್ತಾ ಇದಾವೆ. ಮುಖ್ಯವಾಗಿ ಗುಜರಾತ್, ಪಂಜಾಬ್, ರಾಜಸ್ಥಾನ, ಕಾಶ್ಮೀರದಂತಹ ಬಾರ್ಡರ್ ಸ್ಟೇಟ್ಗಳೇನಿದಾವೆ ಅಲ್ಲಿ ಅತಿ ಹೆಚ್ಚು ಏನು ಮಾನಿಟರ್ ಮಾಡುವಂತ ಕೆಲಸಗಳು ಕೂಡ ಆಗ್ತಿದ್ದಾವೆ. ಯಾಕೆಂದ್ರೆ ಈ ಒಂದು ದಾಳಿ ಏನು ಭಾರತ ಮಾಡಿದೆ ಇದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಹೇಳಿಕೆಯನ್ನು ಈಗ ಪಾಕಿಸ್ತಾನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಪಾಕಿಸ್ತಾನ ಯಾವುದೇ ಸಂದರ್ಭದಲ್ಲಿ ಏನಾದರೂ ದಾಳಿಗಳು ಮಾಡುವಂತ ಸಾಧ್ಯತೆಗಳಿದಾವ ಅನ್ನುವಂಥದ್ರ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಗಳನ್ನ ಮಾಡಲಾಗ್ತಾ ಇರುವಂತದ್ದು. ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನು ತರಿಸಿಕೊಳ್ಳುವಂತ ಕೆಲಸಗಳಾಗ್ತಾ ಇದಾವೆ. ಇದ್ರ ಜೊತೆಗೆ ನಿನ್ನೆ ರಾತ್ರಿ ಏನು ದಾಳಿಯನ್ನ ಮಾಡಲಾಗಿತ್ತು ಅದರ ಇಂಪ್ಯಾಕ್ಟ್ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ವರದಿಗಳನ್ನ ಪಡೆದುಕೊಳ್ಳುವಂತ ಕೆಲಸಗಳಾಗ್ತಾ ಇದಾವೆ ಅರುಣ್.